ಉದಯವಾಣಿಯು ಇದೇ ಮೊದಲ ಬಾರಿಗೆ ಆಯೋಜಿಸಿರುವ ನವವಿವಾಹಿತರ ಮದುವೆ ದಿನದ ಸಂಭ್ರಮದ ಫ್ಯಾಮಿಲಿ ಫೋಟೋ ಸ್ಪರ್ಧೆ ಅನುಪಮ ಅನುಬಂಧದ ಬಹುಮಾನ ವಿತರಣೆ ಕಾರ್ಯಕ್ರಮ ಉಡುಪಿಯ ಹೋಟೆಲ್ ಡಯಾನಾ ಸಭಾಂಗಣದಲ್ಲಿ ಶನಿವಾರ ನಡೆಯಿತು. 2025ರ ಜನವರಿಯಿಂದ ಜುಲೈನವರೆಗೆ ಮದುವೆಯಾದವರ ಫೋಟೋಗಳನ್ನು ಸ್ಪರ್ಧೆಗೆ ಆಹ್ವಾನಿಸಲಾಗಿತ್ತು. ಬಂದ ಸಾವಿರಾರು ಫೋಟೋಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 6 ಮೆಚ್ಚುಗೆ ಪಡೆದ ಚಿತ್ರಗಳನ್ನು ಬಹುಮಾನಕ್ಕೆ ಆಯ್ಕೆ ಮಾಡಲಾಗಿತ್ತು. ಉಡುಪಿಯ ಪ್ರತಿಷ್ಠಿತ ಚಿನ್ನದ ಮಳಿಗೆ ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ಸಹಭಾಗಿತ್ವವನ್ನು ಹೊಂದಿತ್ತು. ಬಹುಮಾನ ವಿತರಣೆ ಸಮಾರಂಭದಲ್ಲಿ ಯಕ್ಷಗಾನ ಕಲಾವಿದೆ, ವಿಮರ್ಶಕಿಯೂ ಆಗಿರುವ ವಿದೂಷಿ ಪ್ರತಿಭಾ ಸಾಮಗ, ಸ್ವರ್ಣ ಜ್ಯುವೆಲ್ಲರ್ಸ್ನ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಕಿಣಿ, ಎಂಎಂಎನ್ಎಲ್ನ ಎಂಡಿ ಮತ್ತು ಸಿಇಒ ವಿನೋದ್ ಕುಮಾರ್, ಉದಯವಾಣಿ ಮಣಿಪಾಲ ಹಾಗೂ ಮುಂಬೈ ಆವೃತ್ತಿಯ ಸಂಪಾದಕ ಅರವಿಂದ ನಾವಡ ಭಾಗವಹಿಸಿದ್ದರು. ಜನಮನದ ಜೀವನಾಡಿಯಾಗಿರುವ ಕರಾವಳಿಯ ಅಸ್ಮಿತೆಯಾಗಿರುವ ಉದಯವಾಣಿಯ ಪಾಲಿನ ಅತ್ಯಂತ ಶುಭ ಗಳಿಗೆಯಲ್ಲಿ ನಾವಿದ್ದೇವೆ. ಈ ವರ್ಷ ನಾವು ಆರಂಭಿಸಿದಂತಹ ವಿಶೇಷ ಪರಿಕಲ್ಪನೆ ಅನುಪಮ ಅನುಬಂಧ, ಪರಂಪರೆಯ ಹೊಸರು, ಸಂಬಂಧದ ಉಸಿರು ಅನ್ನುವಂತಹ ನವವಿವಾಹಿತರ ಫೋಟೋ ಸ್ಪರ್ಧೆ. ಈ ವಿಶೇಷ ಪರಿಕಲ್ಪನೆಯ ಬಹುಮಾನ ವಿಜೇತರಿಗೆ ಬಹುಮಾನವನ್ನ ವಿತರಿಸುವಂತಹ ವಿಶೇಷ ಕಾರ್ಯಕ್ರಮ ಈಗ ಆಯೋಜನೆ ಆಗಿದೆ. 2025ರ ಜನವರಿಯಿಂದ ಜುಲೈ ಮಧ್ಯೆ ಮದುವೆಯಾದವರಿಗಾಗಿ ವಿಶೇಷವಾಗಿ ನಾವು ಆಯೋಜಿಸಿದಂತಹ ಫೋಟೋ ಸ್ಪರ್ಧೆ ಇದಾಗಿತ್ತು. ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಆಯಾ ಭಾಗದ ಫೋಟೋಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೇವೆ. ಶ್ರೀಮತಿ ನಂದನಾ ಮಾಲಿಂಗಿ ಅವರು ಪ್ರಾರ್ಥನೆಯ ಮೂಲಕ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟವಿ ಹವ್ಯವ ಪ್ರಾಯಶಃ ನಾನು ನಿಮ್ಮನ್ನು ಬಯಸದೆ ಬಂದ ಭಾಗ್ಯವಂತರು ಅಂತ ಕರಿಬೇಕು. ಯಾಕಂತ ಹೇಳಿದ್ರೆ ನಾವು ಅನೇಕ ಸ್ಪರ್ಧೆಗಳನ್ನ ಈ ಉದಯವಾಣಿ ನಾವು ಆಯೋಜಿಸ್ತೇವೆ. ಈ ಸ್ಪರ್ಧೆ ಮಾತ್ರ ಅದೆಲ್ಲಕ್ಕಿಂತಲೂ ವಿಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲದರಲ್ಲೂ ಸ್ಪರ್ಧೆ ಮೊದಲು ಫೋಟೋ ತೆಗೆಯುವುದು ನಂತರ, ಇಲ್ಲಿ ಫೋಟೋ ಮೊದಲು ಸ್ಪರ್ಧೆ ನಂತರ. ನಾವು ಕಳೆದ ಬಾರಿ ಜನವರಿಯಿಂದ ಜುಲೈವರೆಗಿನ ಒಂದು 6 ತಿಂಗಳ ಅವಧಿಯನ್ನು ಇಟ್ಕೊಂಡು ಒಂದು ಅನೌನ್ಸ್ಮೆಂಟ್ ಕೊಟ್ಟು ನಾವೊಂದು 100-150 ಮದುವೆ ಆಗಿರ್ಬೋದು, 100-150 ಫೋಟೋ ಬರ್ಬೋದು ಅಂತ ಅನ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ಬಂದಾಗ ಅಷ್ಟು ಮದುವೆ ಆಗದಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಉಡುಪಿಯ ಅತ್ಯಂತ ಪ್ರತಿಷ್ಠಿತ ಮನೆತನ, ನಿಮ್ಗೆಲ್ರಿಗೂ ಗೊತ್ತಿದೆ, ಯಕ್ಷಗಾನದ ದೊಡ್ಡ ಕುಟುಂಬ, ದೊಡ್ಡ ಮನೆ ಅಂತ ನಾವು ಹೇಳ್ಬೋದು. ಸಾಮಗ ಕುಟುಂಬದ 1-2 ಪೀಳಿಗೆಗಳ ನಂತರದ ಸೊಸೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ML ಸಾಮಗ ಅವರು, ಅವರ ಪತ್ನಿ, ಅದೆಷ್ಟೋ ವಿದ್ಯಾರ್ಥಿಗಳನ್ನ ನೃತ್ಯ ಪ್ರತಿಭೆಗಳಾಗಿ ಬೆಳೆಸಿದಂತಹ ನೃತ್ಯ ಗುರು, ಒಬ್ಬ ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದಿರಿ ಅಂದ್ಕೊಳ್ತೇನೆ, ಶಿಕ್ಷಕಿ. ಹೀಗೆ ಹಲವು ಆಯಾಮಗಳಲ್ಲಿ ಜೀವನವನ್ನ ನೋಡಿದವರು, ಸಮಾಜವನ್ನ ನೋಡಿದವರು ನಮ್ಮ ಇವತ್ತಿನ ಮುಖ್ಯ ಅತಿಥಿ ಪ್ರತಿಭಾ ಸಾಮಗ ಅವರು. ಇದೀಗ ನಿಮ್ಮೆಲ್ಲರಿಗೆ 1-2 ಕಿವಿ ಮಾತುಗಳನ್ನ ಹೇಳಬೇಕು ಅಂತ ನಾನು ಅವರನ್ನ ಕೇಳ್ಕೊಳ್ತೇನೆ. ಗಂಡ ಹೆಂಡತಿ ಇಬ್ರು ಒಂದು ಫೋಟೋ ತೆಗೆಯೋದೇ ಒಂದು ಮಜಾ. ಈಗ ನಮ್ಮ ಕಾಲದಲ್ಲಿ ಇರ್ಲಿಲ್ಲ, ಯಾಕಂದ್ರೆ ನಾನು ಕಂಪ್ಲೀಟ್ ಮಾಡ್ಬೋದಿತ್ತು. ಇವರು ಇತ್ತೀಚೆಗೆ ಹೇಳಿದ್ದಾರೆ, 50 ವರ್ಷ ಹಿಂದೆ ಆದ್ರೆ ನನ್ನದು ಇನ್ನೂ ಉಂಟು, ಬ್ಲ್ಯಾಕ್ ಅಂಡ್ ವೈಟ್ ಮಾತ್ರ ನಮ್ದೆಲ್ಲ. ಉದಯವಾಣಿ ಭಯಂಕರ ಒಂದು ಹೆಂಗಸರಿಗೆ ಮೆಚ್ಚುವಂತಹ ಸ್ಪರ್ಧೆಗಳನ್ನು ಮಾಡ್ತಾ ಉಂಟು. ರೇಷ್ಮೆ ಸೀರೆ ನೋಡುದ, ದೀಪಾವಳಿ ಸಡಗರ ನೋಡುದ, ಮುದ್ದು ಕೃಷ್ಣನ ನೋಡುದ. ಇದರೊಟ್ಟಿಗೆ ಒಂದು ಕಿವಿ ಮಾತು, ನೆಕ್ಸ್ಟ್ ಇಯರ್ ಸೀಮಂತದ ಒಂದು, ಯಾಕಂದ್ರೆ ಇವರೆಲ್ಲ ಈಗ ತಯಾರಾಗುದಿಲ್ಲ, ಗೊತ್ತುಂಟು, ಈಗಿನವರು ಬೇಗ ತಯಾರಾಗುದಿಲ್ಲ. ಆದ್ರೆ ಸ್ಪರ್ಧೆಗಾಗಿ ಆದ್ರೂ ತಯಾರಾಗ್ಲಿ, ಪಾಪ ಅದರೊಟ್ಟಿಗೆ ಆ ಗಂಡಂದ್ರು ಬರ್ಲಿ ಅಂತ ಹೇಳಿ. ಮುಖ್ಯವಾಗಿ ನಮ್ಮ ಕರಾವಳಿಯ ಸಂಸ್ಕೃತಿ ಈ ರೀತಿ ಮುಂದೆ ಹೋಗ್ಬೇಕ್ರೆ ಈ ಪೇಪರ್ಗಳ ಮೂಲಕ. ಮೀಡಿಯಾ ಇದೆ, ಮೀಡಿಯಾ ಒಮ್ಮೆ ನೋಡುದು ಬಿಡುದು, ಅದ್ರ ಪೇಪರ್ ಆಗಿಲ್ಲ. ಯಾಕಂದ್ರೆ ನಾವೆಲ್ಲ ಹುಟ್ಟಿನ ಉದಯವಾಣಿ ಮೂಲಕವೇ ಬೆಳೆದು ಬಂದವರು. ಮೊದಲು ನಾನು ಮಂಗಳೂರಿದ್ದಾಗ ನವಭಾರತ ಇತ್ತು, ಈಗ ಇಲ್ಲಿ ಬಂದ್ಮೇಲೆ ಉದಯವಾಣಿ. ಹಾಗಾಗಿ ಉದಯವಾಣಿ ಬಹಳ ಸ್ತುತ್ಯರ್ಥವಾದ ಸಾಂಸ್ಕೃತಿಕ ಜೀವನಕ್ಕೆ ನಾಡಿಯಾಗಿರುವ, ಈಗಲೇ ನೀವು ಹೇಳಿದ್ರಿ ಮದುವೆಯ ಈ ಅನುಬಂಧ ಅಂತ ಹೇಳಿ, ಆ ವಿವಾಹದಲ್ಲಿ ಏನೆಲ್ಲ ಅರ್ಥ ಉಂಟು ಅಂತ ನಿಮ್ಗೆ ಆವತ್ತು ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ಹೆಚ್ಚಾಗಿ
ಕೊಂಗಡಿಯವರ ಮದುವೆಯಲ್ಲಿ ಮೈಕ್ ಇಡ್ತಾರೆ, ಆಗ ಯಾರನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಏನು ವಿಷಯ ಅಂತ ಮಂತ್ರದ ಬಗ್ಗೆ ಅದರ ವಿವರಣೆ ಬಗ್ಗೆ ಎಲ್ಲ ಹೇಳ್ತಾರೆ. ಇದೆಲ್ಲ ಆ ಅನುಬಂಧವನ್ನು ಗಟ್ಟಿ ಮಾಡುವಂತ ಒಂದು ವಿಷಯ. ಯಾಕಂದ್ರೆ ನಮ್ಗೆ ಅವ್ರು ಯಾರು ಬಂದ್ರು ಅವ್ರು ಬಂದ್ರು ಫೋಟೋಗ್ರಾಫ್ ಬಿಡದೇ ಇಲ್ಲ. ಈಗ ನೀವು ಬೇಕಾದಷ್ಟು ಮೀಡಿಯಾದಲ್ಲಿ ನೋಡ್ತೀರಿ, ಲಿವಿಂಗ್ ಟುಗೆದರ್, ಮಕ್ಕಳು ಬೇಡ, 1 ವರ್ಷಕ್ಕೆ ಡೈವೋರ್ಸ್ ಆಗೋದು. ಯಾಕೆ ಮದುವೆಗೆ ಬಂಧನ ಯಾಕೆ? ಬಂಧನ ಅಲ್ಲ ಇದು, ಬಂಧ. ಇಟ್ಸ್ ನಾಟ್ ಬಂಧನ. ನಿಮ್ಗೆ ಸೆರೆ ಹಾಕಿ ಹಿಡಿಯುವುದಿಲ್ಲ, ಹಾಗೆ ಹಿಡಿಲಿಕ್ಕೆ ಆಗೋದಿಲ್ಲ. ಅದು ಹಳೆ ಕಾಲ ಆಯ್ತು. ಹೆಂಡತಿಯನ್ನು ಕೋಣೆಯಲ್ಲಿ ಹಾಕಿ ಬಾಗಿಲಾಗ್ತಿ. ಈಗ ಕೋಣೆ ಹೊಡೆದು ನಾವು ಬರ್ತೇವೆ. ಹೆಂಗಸು ಅಷ್ಟು ಜೋರಾಗಿದ್ದೇವೆ ನಾವು. ಅದು ಸಹ ನೀವು ಮಾನಿಟರಿಲಿ ನೀವು ಸ್ವಾತಂತ್ರ್ಯ ಆದ್ರೆ ಕೇಳೋದೇ ಬೇಡ. ಆದ್ರೆ ಅದು ಮಾಡಬಾರ್ದು. ಅಪ್ಪ ಅಮ್ಮ ಹಿರಿಯರು ನಮ್ಗೆ ಒಂದು ಮನಸ್ಸಿಟ್ಟು ಆಶೀರ್ವಾದ ಮಾಡಿದ ಈ ಬಂಧವನ್ನು ಯಾವತ್ತಿಗೂ ಮರಿಬಾರ್ದು. ಅದಕ್ಕೆ ಒಂದು ಭದ್ರ ಬುನಾದಿ ಇವತ್ತು ಉದಯವಾಣಿ ನಿಮ್ಗೆ ಹಾಕಿ ಕೊಟ್ಟಿದೆ. ಈ ಪರಂಪರೆ ಉದಯವಾಣಿಯಲ್ಲಿ ಮುಂದುವರಿತಾ ಇರಲಿ. ಯಾವ ರೀತಿ ಅದು ಲೋಕದಲ್ಲಿ ಪೇಪರ್ ಸುದ್ದಿ ಮಾಹಿತಿ ಮೂಲಕ ಬೆಳಗ್ತಾ ಉಂಟಾ, ಇಂತಹ ಅನೇಕ ಚಟುವಟಿಕೆಗಳ ಮೂಲಕ ಬೆಳಗ್ಲಿಂತ ಎಲ್ಲರನ್ನು ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಿಗೆ ಧನ್ಯವಾದವನ್ನು ಹೇಳ್ತಾ, ಅದ್ಭುತವಾದಂತಹ ಜ್ಯುವೆಲ್ಲರಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ನ ಮ್ಯಾನೇಜರ್ ಆಗಿರುವಂತಹ ಲಕ್ಷ್ಮೀನಾರಾಯಣ ಕಿಣಿ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಬಂಗಾರ ಗಣಿಗೆಯಿಂದ ಸಿಕ್ಕಾಗ ಅದು ಬರೀ ಲೋಹ ಆಗಿರುತ್ತದೆ. ಅದಕ್ಕೆ ಕುಶಲಕರ್ಮಿಗಳು ಆಕಾರ ಕೊಟ್ಟು ತಿದ್ದಿ ತೀಡಿ ಪಾಲಿಶ್ ಮಾಡಿದಾಗ ಅದು ಅತ್ಯಮೂಲ್ಯವಾದ ಆಭರಣವಾಗುತ್ತವೆ. ಮದುವೆ ಕೂಡ ಹಾಗೆ. ತಾಳಿ ಕಟ್ಟಿದ ತಕ್ಷಣ ಅದು ಪೂರ್ತಿ ಆಗುವುದಿಲ್ಲ. ಗಂಡ ಹೆಂಡತಿ ಇಬ್ಬರು ಪ್ರೀತಿ, ತಾಳ್ಮೆ ಮತ್ತು ನಂಬಿಕೆಯಿಂದ ತಮ್ಮ ಸಂಬಂಧವನ್ನು ತೀಡಿ ಬಳಸಿದರೆ ಮಾತ್ರ ಅದು ಬಂಗಾರದಂತೆ ಸಂಸಾರವಾಗುತ್ತದೆ. ರಕ್ಷಿತ್ ಆಚಾರ್ಯ, ಮಂಗಳಾದೇವಿ, ಮ್ಯಾಂಗಳೂರು. ದಯವಿಟ್ಟು ಬಂದು ಬಹುಮಾನವನ್ನು ಪ್ರತಿಭಾ ಕಾಮಕ ಮೇಡಮ್ ಅವರಿಂದ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾರೆ. 2ನೇ ಪ್ರೋತ್ಸಾಹಕರ ಬಹುಮಾನದ ವಿಜೇತರು ಅನುಷಾ ಸಚಿನ್ ನಾಯಕ್ ಅವರ ಮನೆಗೆ ಬಂದಿರ್ತಾರೆ. 3ನೇ ಪ್ರೋತ್ಸಾಹಕರ ಬಹುಮಾನ ಕ್ರಿಸ್ಟೋಫರ್ ಅಂಡ್ ರೆನ್ಸಿತಾ ಲೆವಿಸ್, ಬೈಲಕೆರೆ, ಉಡುಪಿ. ಅವರ ತಂದೆ ತಾಯಿ ಬಂದಿರ್ತಾರೆ. ರಷ್ಯಾ ಸುರೇಶ್ ಶೆಟ್ಟಿ ಅವರ ಮನೆಗೆ ಬಂದಿರ್ತಾರೆ. ಅನುಭವ 2025 ಇದರ 3ನೇ ಬಹುಮಾನದ ವಿಜೇತರು ಪ್ರದೀಪ್ ಬಿಡೆ ನಯನ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಅನುಬಂಧ 2025 ಇದರ ದ್ವಿತೀಯ ಬಹುಮಾನ ವಿಜೇತರು ಭಾವನಾ ಆ್ಯಂಡ್ ನಿಖಿಲ್. ಉದಯವಾಣಿಯ ಅನುಪಮ ಅನುಬಂಧ 2025 ಇದರ ಮೊದಲ ಬಹುಮಾನ ವಿಜೇತರು ಭವ್ಯ ಆ್ಯಂಡ್ ಸತೀಶ್. ಸೊ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಫೋಟೋಗ್ರಾಫರ್ ರಂಜಿತ್ ಅಲೆಯೂರು ಆ್ಯಂಡ್ ನನ್ನ ಹಸ್ಬೆಂಡ್. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ಇವನ್ ಐ ಹ್ಯಾವ್ ಟು ಥ್ಯಾಂಕ್ ಲೈಕ್ ಮೈ ಸಿಸ್ಟರ್ ಇನ್ ಲಾ ಹೂ ಹ್ಯಾಸ್ ಹೆಲ್ಪ್ ಮೀ ಆ್ಯಂಡ್ ಉದಯವಾಣಿ, ಸ್ಪೆಷಲಿ ಉದಯವಾಣಿ ಟೀಮ್ ಆ್ಯಂಡ್ ಸ್ವರ್ಣ ಜ್ಯುವೆಲ್ಲರ್ಸ್ ಆ್ಯಂಡ್ ಕಿವಿ ಮಾತು ಅಂತ ಹೇಳಿದ್ರು ಮೇಡಮ್. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಜಾಸ್ತಿ ಏನು ಮಾತಾಡೋಕ್ಕೆ ಬರಲ್ಲ, ಐ ಮೀನ್ ಈ ಥರ ಭಾಷಣ ಕೊಡೋಕ್ಕೇನು ಜಾಸ್ತಿ ಬರಲ್ಲ, ಬಟ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಮ್ಯಾಮ್ ಹೇಳಿರೋ ಹಾಗೆ ಮದುವೆಯಾಗಿ ನಂದು 6 ತಿಂಗಳಾದಷ್ಟೇ. ಸೊ ಐ ಥಿಂಕ್ ನೀವೇನು ಹೇಳಿದ್ರಿ, ಕಮ್ಯುನಿಕೇಶನ್ ಇಸ್ ದ ಕೀ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಐ ಥಿಂಕ್ ಐ ವಿಲ್ ಫಾಲೋ ದ್ಯಾಟ್ ಯಾವತ್ತು. ಉದಯವಾಣಿ ಅವ್ರಿಗೂ, ಇವನ್ ಸ್ವರ್ಣ ಜ್ಯುವೆಲ್ಲರ್ಸ್ ಅವ್ರಿಗೂ ಫಾರ್ ಆಲ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಈ ಮದುವೆ ಕಾರ್ಯಕ್ರಮದಲ್ಲಿ ಫೋಟೋ ಸೆರೆ ಹಿಡಿದದ್ದು ವಸಂತ್ ಶರ್ಮಾ ಅಂತ. ನಾವು ಬೆಳ್ತಂಗಡಿಯವರು ಬೇಸಿಕಲಿ. ಹಾಗೆ ತುಂಬ ಅವರಿಗೆ ಈ ಕ್ರೆಡಿಟ್ ಹೋಗ್ತದೆ ಅಂತ ನನ್ನೊಂದು ಅನುಭವ. ಹಾಗೆ ನನ್ನ ಮಗ ಮತ್ತು ಸೊಸೆ ಜರ್ಮನಿಯಲ್ಲಿದ್ದಾರೆ, ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ಸಾರಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಅದೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಂದದ್ದು ತುಂಬಾ ಖುಷಿ ಆಯ್ತು. ಎಲ್ಲರಿಗೆ ಚಾನ್ಸ್ ಕೊಟ್ಟಕ್ಕೆ ತುಂಬಾ ಧನ್ಯವಾದಗಳು. ಉದಯವಾಣಿ ಬಳಗದ MD ಮತ್ತು CO ಆಗಿರುವಂತಹ ವಿನೋದ್ ಕುಮಾರ್ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಬೆನ್ನು ತಟ್ತಾ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ, ನಿಮ್ಮ ಯೋಜನೆಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ ಅಂತ ನಮಗೆ ಸಲಹೆಗಳನ್ನು ಕೊಡುವಂತಹ ವಿನೋದ್ ಕುಮಾರ್ ಸರ್ ಅವರು ಈಗ ನಿಮ್ಮ ಮುಂದೆ.
As some of my earlier speaker spoke about the various contests, various Readers Connect program we have. We have Shri Guru Chitra for toddlers. We have to celebrate Little Krishna. We have Yashoda Krishna. Then for schools, children, we have drawing competition. We have Navrupar. And to celebrate the arrival of Jesus to this world, we have crib competition and so many, Readers Connect program we had. Once while talking to my editor, Mr. Navda, we realized that we have missed out on a very important aspect of our reader's life, and that is marriage. Then he came up with this nice idea to start this contest, and this is the first edition of this contest. This contest is not about showcasing beautiful pictures. This contest is more about celebrating emotion, trust, and new beginning in a marriage. The overwhelming response that we received during this contest it created a huge challenge for the team to manage the entries and the juries to decide the winners. However, every entry, when you look at, that reflects a story, what we call it, story words, worth 1,000 words. So it was so difficult for the juries to select the winners, but ultimately they somehow succeeded in choosing today's award winners. So I would like to extend my heartiest congratulations to each and one of the winners and all the participants.